ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅವರ ಯೂಟ್ಯೂಬ್ ಚಾನಲ್. ಇವಾಗ ರಾಪಿಡೋ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾನೆ. ತಪ್ಪಿ ನೀವೇನಾದ್ರು ಈ ಒಂದು ಕೆಲಸ ಮಾಡಿದ್ರೆ ಪರ್ಮನೆಂಟಾಗಿ ನಿಮ್ಮ ಐ ಡಿ ಬ್ಲಾಕ್ ಮಾಡ್ತೇನೆ. ಹಾಗಾಗಿ ತುಂಬ ಹುಷಾರಾಗಿ ಡ್ಯೂಟಿ ಮಾಡಬೇಕಾಗುತ್ತೆ ಎಲ್ಲ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್, ಪೋರ್ಟರ್ಸ್ ಎಲ್ಲರೂ. ಏನು ಒಂದು ತಪ್ಪು ಯಾಕೆ ಮಾಡಬಾರ್ದು, ಆದಷ್ಟು ಹುಷಾರಾಗಿ ಹೇಗೆ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ ಆಡಿಯನ್ಸ್ ಫಸ್ಟ್ ಟೈಮ್ ನೋಡ್ತಾರೆ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪ್ರತಿನಿತ್ಯ ನಿಮಗೋಸ್ಕರ ಏನಾದ್ರು ಒಂದು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀವಿ ಡೆಲಿವರಿ ಬಾಯ್ಸ್ಗೋಸ್ಕರ. ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಒಂದು ಮೋಟಿವೇಶನ್ ವಿಡಿಯೋ ಮಾಡೋಕ್ಕೆ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ನಿಮಗೆಲ್ಲ ಮುಂಚೆ ಗೊತ್ತಿತ್ತು. ನಿಮಗೆ ಕ್ಯಾನ್ಸಲೇಷನ್ಗೆ 2 ಆಪ್ಷನ್ ಕೊಟ್ಟಿದ್ದ. ಕ್ಯಾನ್ಸಲೇಷನ್ 2 ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿರಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಈಗ 2 ಕ್ಯಾನ್ಸಲೇಷನ್ ನೀವು ಮಾಡಿ ಕಸ್ಟಮರ್ ಏನೋ ಒಂದು ಕ್ಯಾನ್ಸಲೇಷನ್ ಮಾಡಿದ್ರೆ ಐ ಡಿ ಸಸ್ಪೆಂಡ್ ಮಾಡ್ತಾಯಿದೆ ಒನ್ ಡೇ. ಇವಾಗ ಇದು ಮೊನ್ನೆಯಿಂದ ಹೊಸ ರೂಲ್ಸ್ ಮಾಡಿದ್ದಾನೆ. ಇದಕ್ಕೆ ಮುಂಚೆ ಯಾವುದೇ ಥರ ಇರಲಿಲ್ಲ. ನೀವು ಎಷ್ಟಾದ್ರು ಕ್ಯಾನ್ಸಲ್ ಮಾಡಿ ತೊಂದರೆ ಇರಲಿಲ್ಲ. ಪಾರ್ಸಲ್ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ನೀವು ಕ್ಯಾನ್ಸಲ್ ಮಾಡೋಕೆ ಆಗ್ತಿರಲಿಲ್ಲ. ಇನ್ ಕೇಸ್ ಕಸ್ಟಮರ್ ಫೋನ್ ಎತ್ತಿಲ್ಲ ಅಂದರೆ ಕ್ಯಾನ್ಸಲ್ ಆಗೋದು, ಕಸ್ಟಮರ್ ನಾಟ್ ರೆಸ್ಪಾಂಡಿಂಗ್ ಅಂತ ಹಾಕಿದರೆ. ಅದು ಬಿಟ್ಟರೆ ಬೈಕ್ ಟ್ಯಾಕ್ಸಿ ನಿಮ್ಗೆ ಏನೇ ಕ್ಯಾನ್ಸಲ್ ಮಾಡಿದ್ರು ತೊಂದರೆ ಇತ್ತಿರಲ್ಲ. ಮುಂಚೆ ಜಮಾದಲ್ಲಿ 1 ಅವರ್ ಬ್ಲಾಕ್ ಮಾಡೋಣ. ಬಟ್ ಈಗ ಸುಮಾರು ವರ್ಷದಿಂದ ಯಾವುದೇ ಥರ ರಾಪಿಡೋ ಬೈಕ್ ಟ್ಯಾಕ್ಸಿಲಿ ಸಸ್ಪೆಂಡ್ ಅನ್ನೋದು ಆಗ್ತಿರಲ್ಲ. ಬಟ್ ಈಗ 2 ಡೇಸಿಂದವ ಹೊಸ ಅಪ್ಡೇಟ್ ಮಾಡಿಬಿಟ್ಟಿದ್ದಾನೆ. ನಿಮ್ಮ ಕಡೆಯಿಂದ ಆಗ್ಬೋದು, ಕಸ್ಟಮರ್ ಕಡೆಯಿಂದ ಆಗ್ಬೋದು, ಫರ್ ಡೇಗೆ 3 ಆರ್ಡರ್ ಕ್ಯಾನ್ಸಲ್ ಆದರೆ 1 ಡೇಗೆ ಐ ಡಿ ಸಸ್ಪೆಂಡ್ ಮಾಡ್ತಾಯಿದೆ. ಸುಮಾರು ನಿನ್ನೆ ನಮ್ಮ ಫ್ರೆಂಡ್ದು 2-3 ಜನ ಸಸ್ಪೆಂಡ್ ಆಗಿದೆ. ಅವರು 1 ಕ್ಯಾನ್ಸಲ್ ಮಾಡಿದ್ದಾರೆ, ಕಸ್ಟಮರ್ ಕಡೆ ಪಿಕಪ್ ಹೋಗೋದಕ್ಕೆ 2 ಕ್ಯಾನ್ಸಲ್ ಆಗಿದೆ. ಇದರಿಂದ ಏನಾಗ್ತಾ ಇದೆ, ಐ ಡಿ ಸಸ್ಪೆಂಡ್ ಆಗ್ತಾ ಇದೆ. ಹಂಗಾಗಿ ತುಂಬ ಹುಷಾರಾಗಿ ಡ್ಯೂಟಿ ಮಾಡಬೇಕಾಗತ್ತೆ. ಮುಂಚೆ ಎಲ್ಲ ಹೆಂಗೋ ನಡೀತಾ ಇತ್ತು ಆರಾಮಾಗಿ. ಇವಾಗ ತುಂಬ ಸ್ಟ್ರಿಕ್ಟು. ಏನಕ್ಕೆ ಮಾಡೇನೆ ಅಂದರೆ, ಹುಡುಗರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗ. ಗೊತ್ತವನಿಗೆ ಮುಂಚೆ ಥರ ಹುಡುಗರು ಇಲ್ಲ. ಇವಾಗ ಸಿಕ್ಕಾಬಟ್ಟೆ ಹೆವಿ ಡಿಮ್ಯಾಂಡ್ ಆಗೋಗಿದೆ ಕಂಪ್ನಿಗಳಿಗೆ. ಎಷ್ಟು ಜನ ನೋಡಿದ್ರೆ ಹೊಸ ಡೈಲಿ ಜಾಯ್ನಿಂಗ್ ಆಗ್ತಿದ್ದಾರೆ. ಹಂಗಾಗಿ ಅವನಿಗೇನಾಗಿದೆ, ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿರೋದು. ಹೊಸ ರೂಲ್ಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಕ್ಯಾನ್ಸಲೇಷನ್ ಮಾಡಬಾರ್ದು, ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಗ್ಬಾರ್ದು, ರೈಡರ್ ಕಡೆಯಿಂದ ಕ್ಯಾನ್ಸಲ್ ಆಗ್ಬಾರ್ದು, ಬರೋ ಆರ್ಡರ್ ಎಲ್ಲ ಡೆಲಿವರಿ ಆಗಬೇಕು. ಮತ್ತು ಮೇನ್ ರೀಸನ್ ಆರ್ಡರ್ಸ್ ಕಮ್ಮಿ ಆಗಿದೆ. ಇತ್ತೀಚೆಗಂತೂ ಆರ್ಡರ್ಸ್ ತುಂಬ ಕಡಿಮೆ ಆಗಿದೆ. ಎಲ್ರಿಗೂ ಗೊತ್ತು. ಇವಾಗ ಪೋರ್ಟರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಆರ್ಡರ್ ಕಮ್ಮಿ. 100ಕ್ಕೆ 50% ಕಡಿಮೆ ಆಗಿರೋದು ಆರ್ಡರು. ಇವ್ರು ರೂಲ್ಸ್ ಜಾಸ್ತಿ ಮಾಡ್ತಾರೆ. ಆರ್ಡರ್ ಹೆವಿ ಇದ್ದಾಗ ಯಾವ ರೂಲ್ಸು ಇಲ್ಲ, ಎಂಥದ್ದು ಇಲ್ಲ. ಎಷ್ಟಾದ್ರು ಕ್ಯಾನ್ಸಲ್ ಮಾಡಿ, ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ, ಏನೂ ಮಾಡಲ್ಲ. ಆರ್ಡರ್ ಕಮ್ಮಿ ಆಗ್ಬಿಟ್ರೆ ಸಾಕು, ಈ ಒಂದು ಅಗ್ರಿಗೇಟ್ ಕಂಪ್ನಿಗಳು ರೈಡರ್ಗಳನ್ನ ಬುಗ್ರಿ ಥರ ಆಡ್ಸಕ್ಕೆ ಶುರು ಮಾಡಿಬಿಡ್ತಾರೆ. ಇವತ್ತಲ್ಲ ಇದು, ಅವಾಗಿಂದನೂ ಇದೇ ರಾಮಾಯಣ ಇವ್ರದ್ದು. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ, ಪೋರ್ಟರ್, ಅಂಕಲ್ ಇವ್ರಿಗೆ ಯಾವುದಾದ್ರೂ ಹಂಗೇನೆ. ಒಟ್ಟಿನಲ್ಲಿ ಆರ್ಡರ್ ಕಮ್ಮಿ ಇತ್ತು, ಹುಡುಗರು ಜಾಸ್ತಿ ಇದ್ರು ಅಂದರೆ ಹೊಸ ರೂಲ್ಸ್ಗಳು ಮಾಡೋದು, ಇಲ್ಲದೆ ಇರೋದೆಲ್ಲ ಐ ಡಿ ಸಸ್ಪೆಂಡ್ ಮಾಡೋದು, ಸಣ್ಣ ಪುಟ್ಟ ವಿಚಾರಗಳಿಗೆ ಈ ಥರ ಎಲ್ಲ ಜಾಸ್ತಿ ಮಾಡ್ತೇನೆ. ಈಗ ರಾಪಿಡೋದಲ್ಲಿ ಈ ಥರ ಹೊಸ ರೂಲ್ಸ್ ಮಾಡಿಬಿಟ್ಟಿದ್ದಾನೆ. ಮತ್ತು ಆರ್ಡರ್ ಸ್ಕಿಪ್ ಮಾಡಿದ್ರೆ ಆರ್ಡರ್ ಕೊಡಲ್ಲ. ಇದೊಂದು ಹೊಸ ರೂಲ್ಸ್ ಆಗಿದೆ. ಇವಾಗ ಗೊತ್ತಿರ್ಬೇಕು ನಿಮಗೆ. ಜಾಸ್ತಿ ಏನಾದ್ರು 1-2 ಆರ್ಡರ್ ನಿಮ್ಗೆ ಡ್ಯೂಟಿ ಆನ್ ಮಾಡಿದ ತಕ್ಷಣ ಶೋ ಮಾಡ್ತಾನೆ. ಆ ಆರ್ಡರ್ನ ನೀವು ಎತ್ಕೊಂಡಂಗೆ ಸ್ಕಿಪ್ ಮಾಡಿಬಿಟ್ರೆ ಮತ್ತೆ ನಿಮಗೆ 1 ಅವರ್ 2 ಅವರ್ ಆರ್ಡರ್ ಶೋ ಮಾಡ್ತಾ ಇಲ್ಲ. ಆ ಥರ ಮಾಡಿದ್ದಾನೆ. ಮುಂಚೆ ಎಷ್ಟಾದ್ರು ಸ್ಕಿಪ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋ. ಬಟ್ ಇವಾಗ ಮಾರ್ಕೆಟಲ್ಲಿ ಅಷ್ಟೇ ಬರುತ್ತೆ ಸ್ಕಿಪ್ ಮಾಡಿರುತ್ತೋ. ಔಟ್ ಆಫ್ ಝೋನಲ್ಲಿ ಆರ್ಡರ್ ಸ್ಕಿಪ್ ಮಾಡಿದ್ರೆ ಆರ್ಡ್ರೇ ಕೊಡಲ್ಲ. ಎಲ್ಲ ಅಂದರೆ ಆರ್ಡರ್ ಸಿಕ್ಕಾಬಟ್ಟೆ ಕಮ್ಮಿ. ತುಂಬ ಆರ್ಡರ್ ಕಮ್ಮಿ ಇರೋದ್ರಿಂದ 1-2 ಆರ್ಡರ್ ಶೋ ಮಾಡ್ತಾರೆ ಡ್ಯೂಟಿ ಆನ್ ಮಾಡಿದಾಗ. ಇವ್ರು ಎತ್ಕೊಂತಾರೆ ಇಲ್ವಂತ. ಆರ್ಡರ್ ಎತ್ಕೊಂಡಿಲ್ಲ ಅಂದರೆ ನಿನ್ನ ಸೈಡಿಗೆ ಹಾಕಿಬಿಡ್ತಾನೆ. ಯಾರು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಎತ್ಕೊಂಡು ಅವ್ರಿಗೆ ಆರ್ಡರ್ ಶೋ ಮಾಡ್ತಾನೆ. ಈ ಥರ ಹೊಸ ಅಪ್ಡೇಟ್ಗಳು ಮಾಡಿ ಸಿಕ್ಕಾಬಟ್ಟೆ ಕಷ್ಟ. ರೈಡರ್ಗಳಿಗಂತ ಇವಾಗ ಅರ್ನಿಂಗ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾರಿಗೂ. ಆ ಥರ ಸಮಸ್ಯೆ ಆಗ್ತಾ ಇದೆ. ಇದು ಬಿಟ್ಟರೆ ಇನ್ನು ಪೋರ್ಟ್ರಲ್ಲಿ ಗೊತ್ತಿರಬೇಕು. ಇವತ್ತೇ ಎಲ್ಲ ನೋಟಿಫಿಕೇಶನ್ ಕಳಿಸ್ತಾನೆ ಇರ್ತಾರೆ. ಆರ್ಡರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಡಿ, ನಿಮ್ಮ ಐ ಡಿ ಸಸ್ಪೆಂಡ್ ಆಗುತ್ತೆ ಅಂತವ. ಇದೊಂದು ಕಾರಣ. ಆದರೆ ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂದರೆ, ಪೋರ್ಟ್ರಲ್ಲಿ ನೀವೇನಾದ್ರು ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊತೀರಾ. ಇನ್ ಕೇಸ್ ನೀವು ಪಿಕಪ್ಪಿಗೆ ಹೋಗೋದ್ರೊಳಗೆ ಹೋಗಿರ್ತೀರ, ಇನ್ನೇನು ಒಂದು 100 ಮೀಟ್ರ್ ಇದೆ, ಇಲ್ಲ ಲೊಕೇಶನ್ ರೀಚ್ ಆಗ್ತೀರಾ, ಆರ್ಡರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತೆ ನೀವು ಆ ಆರ್ಡರ್ನ ಮನೆ ಕಡೆನೇ ಎತ್ಕೊಂಡಿರ್ತೀರಿ. ಎಕ್ಸಾಂಪಲ್ಲು ನಿಮ್ಮದು ಬಂಸ, ಈಗ ಮಾರ್ಕೆಟಿಂದ ಬಂಸಂದ್ರ ಅಂತ ಅಂದ್ಕೊಳ್ಳಿ. ಬಂಸಂದ್ರ ಆರ್ಡರ್ ಎತ್ಕೊಂಡ್ಬಿಟ್ಟಿರ್ತೀರ, ಕ್ಯಾನ್ಸಲ್ ಆಗ್ಬಿಡ್ತು. ಮತ್ತೆ ಆ ರೂಟ್ ಯಾವುದೋ ಆರ್ಡ್ರೇ ಬರಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡ್ತೀರಾ, ಆರ್ಡ್ರೇ ಬರಲ್ಲ. ಇನ್ನು ಬೇರೆ ಯಾವ್ದಾರು ರಾಪಿಡೋನೋ ಇಲ್ಲ ಅಂಕಲ್ಲೋ ಯಾವ್ದಾದ್ರು ಪರಿಸ್ಥಿತಿ ಇದ್ದರೆ ಹಾಕ್ಕೊಂಡು ಮನೆ ಕಡೆ ಬರ್ತೀರಿ. ಯಾಕಂದ್ರೆ ಮನೆಗೆ ಬರಲೇಬೇಕು, ಅದೇ ರೂಟು, ಬೇರೆ ಆಪ್ಷನ್ ಇಲ್ಲ ಬೇರೆ ಕಡೆ ಹೋಗೋಕ್ಕೆ. ನೀವು ಏನು ರಾಪಿಡೋ ಪೋರ್ಟರ್ ಡ್ರಾಪ್ ಲೊಕೇಶನ್ ಆಡಿರುತ್ತಲ್ಲ, ಅದೇ ರೂಟ್ ಏನಾದ್ರು ಹೋಯ್ತಂದರೆ ನಿಮ್ಮದು ಪಕ್ಕ ಐ ಡಿ ಪರ್ಮನೆಂಟ್ ಬ್ಲಾಕು. 1 ದಿನ 2 ದಿನ ಅಲ್ಲ ಅದು. ಪೋರ್ಟ್ರಲ್ಲಿ, ರಾಪಿಡೋದಲ್ಲಿ ಆದರೆ 1 ದಿನ ಬ್ಲಾಕ್ ಮಾಡ್ತಾರೆ, ಪೋರ್ಟ್ರಲ್ಲಿ ಪರ್ಮನೆಂಟ್ ಬ್ಲಾಕ್ ಮಾಡ್ತಾನೆ. ಅದಕ್ಕೋಸ್ಕರ ಈ ಒಂದು ತಪ್ಪು ಯಾರೂ ಮಾಡಬೇಡಿ. ಏಕೆಂದರೆ ನೀವು ಕೆಲವರು ಅಂತಾರೆ, ಇನ್ನೆಲ್ಲ ಹೋಗ್ಬೇಕಪ್ಪ, ಆರ್ಡ್ರ್ ಬಂದಿರೋದು ಏನು ಮಾಡೋದು, ಮನೆಗೆ ಹೋಗ್ಲೇಬೇಕಲ್ವ ಅಂತ ಅಂದ್ಕೊಂತಾರೆ. ಹೌದು, ನಿಜ. ಆ ಥರ ಇದ್ದಾಗ ಅಟ್ಲೀಸ್ಟ್ ಯಾವ್ದಾರು ಒಂದು ಚಿಕ್ಕ ಆರ್ಡ್ರ್ 100 ರೂಪೀಸ್ ಆದ್ರೂ ಅದೇ ರೂಟ್ ಆನ್ ದ ವೇ ಆರ್ಡ್ರ್ ಎತ್ಕೊಂಡೋಗಿ ಡೆಲಿವರಿ ಮಾಡಿ. ಇಲ್ಲಾಂದರೆ ನಿಮ್ಮ ಐ ಡಿ ಪರ್ಮನೆಂಟ್ ಬ್ಲಾಕ್ ಆಗ್ತಾನೆ. ಈ ಥರ ಸುಮಾರು ಜನಕ್ಕೆ ಆಗ್ತಾ ಇದೆ ಇವಾಗ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದಾರೆ, ಇಲ್ಲ ಬೇರೆ ಏನು ರೀಸನ್ ಕ್ಯಾನ್ಸಲ್ ಮಾಡಿರ್ತಾರೆ. 3 ವೀಲರ್ ಬುಕ್ ಮಾಡೋ ಬದಲು 2 ವೀಲರ್ ಬುಕ್ ಮಾಡಿರ್ತಾರೆ. ಆನಂತರ ಮೆಟೀರಿಯಲ್ ದೊಡ್ಡದಿರುತ್ತೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಮತ್ತೆ ಅವ್ರು ರೀಬುಕ್ ಮಾಡಲ್ಲ, ಬೇರೆ ಬುಕ್ ಮಾಡ್ತಾರೆ. ಆದರೆ ಕಸ್ಟಮರ್ ಕೇರಿಗೆ ಗೊತ್ತಾಗಲ್ಲ. ಕ್ಯಾನ್ಸಲೇಷನ್ ಆಯಿತಾ, ಅದನ್ನು ಟ್ರ್ಯಾಕ್ ಮಾಡ್ತಾರೆ. ನಿಮ್ಮ ಲೊಕೇಶನ್ನು, ನೀವು ಪಿಕಪ್ಗೆ ಹೋಗಿದ್ದೀರಾ, ಡ್ರಾಪ್ ಲೊಕೇಶನ್ಗೆ ಹೋಗಿದ್ದೀರಾ ಅಂದರೆ ಇಮ್ಮಿಡಿಯೇಟ್ ಇವರು ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಆಫ್ ಲೈನಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅಂತ ಐ ಡಿ ಬ್ಲಾಕ್ ಮಾಡ್ತಾನೆ ಅಷ್ಟೇ. ಅವ್ರಿಗೆ ನೀವೇನೇ ರೀಸನ್ ಕೊಟ್ರು ನಂಬಕ್ಕೆ ರೆಡಿ ಇಲ್ಲ ಅವರು. ಯಾಕೆಂದರೆ
ನೀವು ಪಿಕಪ್ ಡ್ರಾಪ್ಗೆ ಹೋಗಿರೋದು ಪಕ್ಕ ಲೊಕೇಶನ್ ಟ್ರ್ಯಾಕ್ ಆಗಿರೋದ್ರಿಂದವ ನೀವೇನೇ ರೀಸನ್ ಕೊಟ್ಟರು ಅವ್ರು ನಂಬಲ್ಲ. ಇವರು ಆಫ್ಲೈನಲ್ಲಿ ಆರ್ಡರ್ ತಗೊಂಡೋಗಿದ್ರೆ ಅಂತ ಏನು ಮಾಡ್ತಾನೆ, ಮುಲಾಜಿಲ್ದಂಗೆ ಐ ಡಿ ಬ್ಲಾಕ್ ಆಗ್ತದೆ. ಅದು ಬ್ಲಾಕ್ ಒಂದಿನ ಎರಡು ದಿನ ಪರ್ಮನೆಂಟ್ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ತಪ್ಪನ್ನು ಯಾರೂ ಮಾಡಬೇಡಿ. ನಿಮ್ಮ ಕಡೆಯಿಂದ ಆಗದೇ ಇರೋ ಮಿಸ್ಟೇಕಿಗೂ ಐ ಡಿ ಬ್ಲಾಕ್ ಆಗುತ್ತೆ. ಅದಕ್ಕೆ ಕಸ್ಟಮರ್ ಕಾರಣ ಆಗಿರ್ತಾರೆ, ಬಟ್ ಅದು ನಂಬಕ್ಕೆ ಯಾರು ರೆಡಿ ಇಲ್ಲ. ಕಸ್ಟಮರ್ ಏನೇ ಹೇಳಿದ್ರು ಕಸ್ಟಮರ್ ಕೇರ್ ನಂಬ್ತಾರೆ, ಬಟ್ ರೈಡರ್ ಹೇಳಿದ್ರೆ ಯಾರು ನಂಬಲ್ಲ. ಅದಕ್ಕೋಸ್ಕರನೇ ಆ ರೂಟ್ ಯಾವ್ದಾರು ಒಂದು 100 ರೂಪೀಸ್ ಆಗಲಿ ವೆಯ್ಟ್ ಮಾಡಿ, ಇನ್ನೂ ಒಂದು 10 ನಿಮಿಷ ಅಲ್ಲ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಒಂದು ಚಿಕ್ಕ ಆರ್ಡ್ರನ್ನ ಪಿಕಪ್ ಮಾಡಿ ಡೆಲಿವರಿ ಮಾಡಿದ್ರೆ ಆಮೇಲೆ ನಿಮ್ಗೆ ಯಾವುದೇ ಥರ ಐ ಡಿ ಪ್ರಾಬ್ಲಮ್ ಆಗಲ್ಲ. ನೀವೇನಾದ್ರು ನೆಗ್ಲಿಜೆನ್ಸಿ ಮಾಡ್ಕೊಂಡು ಹೋದರೆ ಸುಮಾರು ಜನದ ಇದೇ ಥರ ಐ ಡಿ ಬ್ಲ್ಯಾಕ್ ಆಗ್ತಾಯಿದೆ. ಸುಮಾರು ಹೊತ್ತು ವೆಯ್ಟ್ ಮಾಡ್ತಾರೆ, ಆರ್ಡ್ರಸ್ ಬರಲ್ಲ, ಕೊನೆಗೆ ಮನೆಗೆ ಹೋಗಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಏನು ಮಾಡ್ತಾರೆ, ಬೇರೆ ಯಾವ್ದಾರು ಆ್ಯಪ್ಗಳಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಆ ಆ್ಯಪಲ್ಲಿ ಯಾವುದೋ ಆರ್ಡರ್ ತಗೊಳ್ಳಲ್ಲ, ಡ್ಯೂಟಿನ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂಥ ಟೈಮಲ್ಲಿ ಟ್ರ್ಯಾಕ್ ಆಗುತ್ತೆ. ಪ್ರತಿನಿತ್ಯ ಟ್ರ್ಯಾಕ್ ಮಾಡ್ತಾರೆ, ಪ್ರತಿನಿತ್ಯ ಎಷ್ಟು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಯಾವ ರೈಡರಿಗೆ ಬಂದು ಯಾವ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಅವ್ರು ಪಿಕಪ್ ಹೋಗಿದ್ದಾರಾ, ಡ್ರಾಪ್ ಹೋಗಿದ್ದಾರಾ, ಪ್ರತಿಯೊಂದು ಪೋರ್ಟ್ರಲ್ಲಿ ಚೆಕ್ ಮಾಡ್ತಾನೆ. ಆನ್ಲೈನಲ್ಲಿ ಒಂದು ಆರ್ಡರ್ ಮಿಸ್ ಮಾಡಲ್ಲ. ನೀವು 100 ರೂಪೀಸ್ ಆರ್ಡರ್ ಎತ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ಚೆಕ್ ಮಾಡ್ತಾನೆ. ಇದು ಅಷ್ಟು ಸ್ಟಿಕ್ ಮಾಡಿದ್ದಾನೆ. ಇವಾಗ ಪೋರ್ಟ್ರಲ್ಲಿ ಆನ್ಲೈನಲ್ಲಿ ಸಿಕ್ಕಾಬಟ್ಟೆ ಕಸ್ಟಮರ್ನ ಜಾಯಿನ್ ಮಾಡ್ಕೊಂಡು ಏನಾಗಿದೆ, ಯಾವ ಆರ್ಡರ್ ಕ್ಯಾನ್ಸಲ್ ಆದರೂ ಅದಕ್ಕೆ ಏನು ಕ್ಯಾನ್ಸಲ್ ಆಯಿತು, ಏನು ರೀಸನ್ ಎಲ್ಲ ಚೆಕ್ ಮಾಡ್ತಾನೆ. ಇನ್ ಕೇಸ್ ಆ ಆರ್ಡರ್ ಏನಾದ್ರು ಕ್ಯಾನ್ಸಲ್ ಆಗಿ ಮತ್ತೆ ರೀಬುಕ್ ಆಗಿ ಬೇರೆ ಯಾರು ರೈಡರ್ ಎತ್ಕೊಂಡು ಹೋದರೆ ನಿಮ್ಮ ಐಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಅದು ಮತ್ತೆ ರೀಬುಕ್ ಆಗ್ದಂಗೆ ಪರ್ಮನೆಂಟ್ ಹಂಗೆ ಇದಾಗತ್ತಲ್ವ, ಬೇರೆ 3 ವೀಲರ್ ಬುಕ್ ಮಾಡಿ ಕಳಿಸ್ತಾರಲ್ವ, ಅವಾಗ ನಿಮಗೆ ಮೇಯ್ನ್ ನಿಮ್ಮ ಐಡಿಗೆ ಎಫೆಕ್ಟ್ ಬೀಳುತ್ತೆ. ಇದು ಮೇಯ್ನ್ ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಪೋರ್ಟ್ರ್ ಮಾಡ್ತಕ್ಕಂಥ ರೈಡರ್ಸ್ಗಳು. ಮತ್ತೆ ಕ್ಯಾನ್ಸಲೇಷನ್ ಅಂದರೆ ಪೋರ್ಟ್ರಲ್ಲಿ ತಿಂಗಳಿಗೆ ಒಂದು 2-3 ನಿಮಗೆ ಆಪ್ಷನ್ ಇರುತ್ತೆ, ತೊಂದರೆ ಎಲ್ಲ ಕ್ಯಾನ್ಸಲ್ ಮಾಡ್ಕೋಬೋದು. ಆದಷ್ಟು ನೀವು ಕ್ಯಾನ್ಸಲ್ ಮಾಡಬೇಡಿ. ಕಸ್ಟಮರ್ ಕಡೆಯಿಂದ ಕೇಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ದೊಡ್ಡ ಮೆಟೀರಿಯಲ್ ಇದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಮಾಡಿಸಿ ತೊಂದರೆ ಇಲ್ಲ. ಬಟ್ ನೀವೇನಾದ್ರು ಕ್ಯಾನ್ಸಲ್ ಜಾಸ್ತಿ ಮಾಡ್ತಾ ಇದ್ರೆ ಅದಕ್ಕೂ ಐ ಡಿ ಬ್ಲಾಕ್ ಮಾಡ್ತಾನೆ. ಮತ್ತು ನೀವು 100% ಈ ರೂಟ್ ನಾವು ಹೋಗ್ತಾ ಇದ್ದೀವಿ ಅಂದರೆ ಮಾತ್ರ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ದೊಡ್ಡ ಆರ್ಡ್ರ್ ಬಂದುಬಿಡ್ತು ಪಟ್ಟಂತ ಎಳೆದ್ಬಿಡ್ತೀರಾ ಆರ್ಡ್ರು. ಯಾಕಂದರೆ ಇವಾಗೆಲ್ಲ ಮುಂಚೆ ಥರ ಇಲ್ಲ, ಒಂದು ಅರ್ಧ ಸೆಕೆಂಡ್ ಆರ್ಡ್ರ್ ಇರಲ್ಲ, ಲೊಕೇಶನ್ ನೋಡೋಕೆ ಬಿಡಲ್ಲ, ಅಮೌಂಟ್ ನೋಡೋಕೆ ಬಿಡಲ್ಲ, ವಿತಿನ್ ಸೆಕೆಂಡಲ್ಲಿ ಹೊಡಿತಾರೆ. ಈಗ ಹಂಗೆ ಇದೇನಾಗುತ್ತೆ, ಮಾರ್ಕೆಟಲ್ಲಿ ಈಗ ನೀವು ಮನೆ ಕಡೆ ಆರ್ಡರ್ ಇರುತ್ತೆ, ಎಲ್ಲೋ ಇರುತ್ತೆ, 400-500 ರೂಪಾಯಿ ಆರ್ಡರ್ ಬಂದರೆ ಪಟ್ಟಂತ ಎತ್ಕೊಂಡ್ಬಿಡ್ತೀರಾ. ಆಮೇಲೆ ನೋಡಿರೋದು ಬೇರೆ ಎಲ್ಲೋ ಇರುತ್ತೆ. ನಿಮ್ಮ ಮನೆ ಕಡೆ ಹೋಗೋ ರೂಟಿಗೂ ಅದಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ, 40-50 ಕಿಲೋಮೀಟರ್. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಸಂಜೆ ಆಗ್ತಾ ಇರುತ್ತೆ, ಇಲ್ಲ ಮಳೆ ಟೈಮು ಮತ್ತೆ ಹೋಗಿ ಬರೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಬೇಕು. ಅವಾಗ ಏನು ಮಾಡ್ತೀರಿ, ನೀವೇ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮದು 1 ಅವರ್ ಬ್ಲಾಕ್ ಮಾಡ್ತಾರೆ ಐಡಿನ. 1 ಅವರ್ವರೆಗೂ ನೀವು ಮತ್ತೆ ಅದರಲ್ಲಿ ಯಾವುದೇ ಥರ ಆರ್ಡರ್ ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಯಾವತ್ತೂ ನಿಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ ಮಾಡಬೇಡಿ. ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಈ ಥರ ಬೈ ಮಿಸ್ಟೇಕ್ ಆಗಿ ಏನೋ ಒಂದು ಸ್ಕ್ರೀನ್ ಟಚ್ ಆಗಿ ಆರ್ಡರ್ ಓಕೆ ಆಯಿತು, ಇಲ್ಲ ಬೇರೆ ರೂಟ್ ಹೋಗ್ತಾ ಇದ್ದೆ, ಅಡ್ರೆಸ್ ಗೊತ್ತಾಗಿಲ್ಲ, ಮಿಸ್ ಆಗಿ ಎತ್ಕೊಂಡ್ಬಿಟ್ಟೆ, ಏನೋ ಒಂದು ಕಸ್ಟಮರ್ ರಿಕ್ವೆಸ್ಟ್ ಮಾಡಿದರೆ ಖಂಡಿತ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರೋ ಒಬ್ರು ಸ್ವಲ್ಪ ಗಾಂಚಲಿಗಳು ಮಾಡ್ತಾರೆ, ಎಲ್ಲರೂ ಅಂತಲ್ಲ, ಯಾರೋ ಒಬ್ರಿಬ್ಬರೇ ಮಾಡೋಕ್ಕಾಗಲ್ಲಪ್ಪ, ಬರಲೇಬೇಕು, ಪಿಕಪ್ ಮಾಡಬೇಕು, ತಗೊಂಡು ಹಂಗೆ ಹಿಂಗೆ ಅಂತವ ಸ್ವಲ್ಪ ನಕರ ಗಾಂಚಲಿ ಮಾಡ್ತಾರೆ. ಏನು ಮಾಡೋಕ್ಕಲ್ಲ ಅಂತಾರೆ ಇರ್ತಾರೆ, ಎಲ್ಲ ಥರ ಕಸ್ಟಮರ್ ಇರ್ತಾರೆ. ಕೆಲವೊಬ್ರು ಕಸ್ಟಮರ್ಗೆ ಏನಾಗಿರುತ್ತೆ, ಬುಕ್ ಮಾಡಿ 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 ಬೇಜಾರಾಗಿರುತ್ತೆ, ಎಷ್ಟೋ ಥರ ರೈಡರ್ ಸಿಕ್ಕಿರಲ್ಲ, ಪದೇ ಪದೇ ಎತ್ಕೊಂಡು ಕ್ಯಾನ್ಸಲ್ ಮಾಡೋದು. ಇಂಥ ಟೈಮಾಗ ಏನಾದ್ರು ನೀವು ಅಂತ ಆರ್ಡರ್ ಎತ್ಕೊಂಡ್ರೆ ಖಂಡಿತ ಕ್ಯಾನ್ಸಲ್ ಮಾಡಲ್ಲ ಅವರು. ನೀವೇನೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡಲ್ಲ, ಏನು ಮಾಡಿದ್ರೆ ಮಾಡಲ್ಲ, ಬಂದು ಪಿಕಪ್ ಮಾಡ್ಕೊಂಡು ಹೋಗಪ್ಪ ಅಷ್ಟೇ ಅಂತಾರೆ. ಹೋಗಿಲ್ವಾ ಆ ಆರ್ಡರ್ ಹಂಗೆ ಬಿಡ್ತಾರೆ ಆ್ಯಪಲ್ಲಿ, ಬೇರೆ ಇನ್ನೊಂದು ಯಾವ್ದಾರು ಬುಕ್ ಮಾಡಿ ಕಳಿಸ್ಬಿಡ್ತಾರೆ, ರಾಪಿಡನೋ ಇಲ್ಲ ಓಲಾ ಊಬರು ಇಲ್ಲಾಂದ್ರೆ ಯಾವ್ದಾರು ಅಂಕ ಡೆಲಿವರಿ ಬೇರೆ ಆ್ಯಪ್ಗಳಲ್ಲಿ ಬುಕ್ ಮಾಡಿ ಕಳಿಸ್ಬಿಡ್ತಾರೆ. ನಿಮ್ಗೆ ಆ ಆರ್ಡರ್ ಕ್ಯಾನ್ಸಲ್ ಆಗಲ್ಲ. ಅಂಥ ಟೈಮಲ್ಲಿ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ಇಂಥವಾದ್ರೆ ಮಾತ್ರ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಫಸ್ಟ್ ಕಸ್ಟಮರ್ ಕಡೆಯಿಂದ ರಿಕ್ವೆಸ್ಟ್ ಒಂದು, ಸರ್ ಈ ಥರ ಆರ್ಡರ್ ಮಿಸ್ ಆಗಿ ಅಕ್ಸೆಪ್ಟ್ ಮಾಡಿದೆ, ಕ್ಯಾನ್ಸಲ್ ಮಾಡ್ಕೊಟ್ಟಿದ್ದಾಗ ಅವ್ರಿಗೆ ಓಕೆ ಕ್ಯಾನ್ಸಲ್ ಮಾಡ್ತೀವಿ ಅಂದಾಗ ತೊಂದರೆ ಇಲ್ಲ, ಮಾಡಿಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಏಕಾಏಕಿ ನೀವೇ ಯಾವುದೇ ಕಾರಣಕ್ಕೂ ಆರ್ಡರ್ ಕ್ಯಾನ್ಸಲ್ ಮಾಡ್ಕೋಬೇಡಿ, ಸುಮ್ಮನೆ ನಿಮಗೆ ಅರ್ನಿಂಗ್ಸ್ ಲಾಸ್ ಆಗುತ್ತೆ. ಇದು ಪೋರ್ಟ್ರಲ್ ಅಂತೂ ತುಂಬ ಇಂಪಾರ್ಟೆಂಟು. ಹಂಗಾಗಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಎಲ್ಲ ಆ್ಯಪ್ಗಳಲ್ಲೂ ಸ್ಟಿಕ್ ಮಾಡಿದ್ದಾನೆ. ಅಂಕಲ್ ಡೆಲಿವರಿ ಅಂತ ಬರೀ ಅದು ಕೇಳಂಗೆ ಇಲ್ಲ, ಅಂಕಲ್ ಡೆಲಿವರಿ ವರ್ಸ್ಟ್ ಆಗಿದೆ, ಅವ್ನು ಕೊಡೋ ಅಮೌಂಟ್ಗೆ 108 ರೂಲ್ಸ್ಗಳು ಮಾಡ್ತಾ ಇದ್ದಾನೆ ಅಂಕಲ್ ಡೆಲಿವರಿಲಿ. ಅದು ಮಾಡೋಕ್ಕೂ ಆಗ್ತಾ ಇಲ್ಲ. 5-6 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ, ಒಂದೇ ರೂಟ್ 3 ಆರ್ಡರ್ ಕೊಡ್ತೀನಿ ಅಂತ ಹೇಳ್ತಾನೆ. ಯಾವ ರೈಡರ್ಗೂ ಒಂದೇ ರೂಟ್ 3 ಆರ್ಡರ್ ಕೊಡೋದೇ ಇಲ್ಲ ಅವನು. ಒಂದು ಆರ್ಡರ್ ಕೊಡ್ತಾನೆ, ಮತ್ತೆ ಇನ್ನೊಂದು ಆರ್ಡರ್ ಬಂದ್ರೂ ಅದು ನಿಮಗೆ ಸಿಗಲ್ಲ, ಬೇರೆಯವ್ರಿಗೆ ಆಗ್ತಾನೆ. ಇದರಿಂದ ಏನಾಗುತ್ತೆ, ಸಿಂಗಲ್ ಆರ್ಡರ್ಗೆ ಕಸ್ಟಮರ್ಗಳು ಅರ್ಜೆಂಟ್ ಮಾಡ್ತಾರೆ. ನಾನು ರೆಗ್ಯುಲರ್ ಬುಕ್ ಮಾಡಿದ್ದೀನಿ, ಪ್ರಿಯಾರಿಟಿ ಬುಕ್ ಮಾಡಿದ್ದೀನಿ, ಇಮಿಡಿಯೇಟ್ ಅರ್ಜೆಂಟ್ ಬರಬೇಕು ಹಂಗೆ ಅಂತ. ಹಂಗಾಗಿ ಅಂಕಲ್ ಡೆಲಿವರಿ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಲೇಸು. ಹಂಗಾಗಿ ಅಂಕಲ್ ಡೆಲಿವರಿ ಅಂತೂ ವರ್ಕೌಟ್ ಆಗಲ್ಲ. ಫಸ್ಟ್ ಏನಾದ್ರು ಪೋರ್ಟ್ರಲ್ಲಿ ರಾಪಿಡದಲ್ಲಿ ಯಾವ್ದಾರು ಒಂದು ಎತ್ಕೊಂಡು ಅದೇ ರೂಟ್ ಆಮೇಲೆ ಅಂಕಲ್ ಡೆಲಿವರಿ ಬಿದ್ದರೆ ಏನೋ ಒಂದು ಪೆಟ್ರೋಲ್ಗೆ ಆಗುತ್ತಲ್ಲ ಅಂತ ಎತ್ಕೊಂಡು ಹೋಗ್ಬೋದು. ಅಷ್ಟು ಬಿಟ್ಟರೆ ಅಂಕಲ್ ಡೆಲಿವರಿ ಒಂದೇ ಸಿಂಗಲ್ ಆ್ಯಪ್ ಇಟ್ಕೊಂಡು ಮಾಡ್ತೀನಿ ಅಂದರೆ ವರ್ಕೌಟ್ ಆಗಲ್ಲ. ಅವ್ನು ಕೊಡೋ ಅಮೌಂಟು ಅವನು ಅಷ್ಟೇ ಸುಮಾರು ಐಡಿಗಳು ಬ್ಲ್ಯಾಕ್ ಮಾಡ್ತಾಯಿದ್ದಾನೆ, ಕ್ಯಾನ್ಸಲೇಷನ್ನು ಅದು ಇದು ಏನೋ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ. ಆ ಅಂಕಲ್ ಡೆಲಿವರಿ ಗೊತ್ತು, ಕಸ್ಟಮರ್ಗಳೆಲ್ಲ ದೊಡ್ಡ ದೊಡ್ಡ ಐಟಮ್ ಕೊಡ್ತಾರೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ, ಇವೆಲ್ಲ ಫೋನ್ ಎತ್ತಲ್ಲ. ಬೇಜಾನ್ ಕಸ್ಟಮರ್ ಕಡೆಯಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದ್ರಿಂದ ಆರ್ಡರ್ಗಳು ಕ್ಯಾನ್ಸಲ್ ಆಗುತ್ತೆ ಹೊರತು ರೈಡರ್ ಯಾರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಅವ್ರು ಕ್ಯಾನ್ಸಲ್ ಮಾಡಿದ್ರು ಐಡಿ ನಿಮ್ಮದೇ ಬ್ಲ್ಯಾಕ್ ಆಗ್ತದೆ. ಹಂಗಾಗಿ ಅಂಕಲ್ ಡೆಲಿವರಿ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಎಷ್ಟು. ಬಟ್ ಪೋರ್ಟರ್ ಆ್ಯಂಡ್ ರಾಪಿಡೋ ಮಾತ್ರ ಸ್ವಲ್ಪ ಹುಷಾರಾಗಿ ಐಡಿ ಇಟ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಈಗ ಎಲ್ಲಕ್ಕಿಂತ ಆ್ಯಪಲ್ಲಿ ಹೋಲಿಸ್ಕೊಂಡ್ರೆ ಬೆಸ್ಟ್ ಆ್ಯಪ್ ಅಂದರೆ ಈ ಒಂದು ಎರಡೇ. ಫಸ್ಟು ನಾನು ಬಂದ್ಬಿಟ್ಟು ರಾಪಿಡೋ ಪೋರ್ಟರ್ ಇದೆ. ಯಾಕೆಂದರೆ ಪೋರ್ಟ್ರಲ್ಲಿ 12-15 ರೂಪಾಯಿ ಅಮೌಂಟ್ ಬರುತ್ತೆ ಕಿಲೋಮೀಟ್ರಿಗೆ. ಅದು ನೆಕ್ಸ್ಟ್ ಆದರೆ ರಾಪಿಡೋ ಪಾರ್ಸಲ್ 10 ರೂಪೀಸ್ ಬೀಳುತ್ತೆ. ಬೈಕ್ ಟ್ಯಾಕ್ಸಿ ಅಷ್ಟೇ ಬ್ಯಾಕ್ ಟು ಬ್ಯಾಕ್. ಬೈಕ್ ಟ್ಯಾಕ್ಸಿಗೆ ಏನು ತೊಂದರೆ ಇಲ್ಲ, ಒನ್ ಡೇ ಸಸ್ಪೆಂಡ್ ಮಾಡಿದ್ರೆ ಮತ್ತೆ ಒನ್ ಡೇ ಓಪನ್ ಆಗುತ್ತೆ. ಬಟ್ ಆದರೂ ಒನ್ ಡೇ ಹೋದ್ರೂ ವೇಸ್ಟ್ ಅಲ್ವಾ. ಒನ್ ಡೇಗೆ ನೀವು 1,000-2,000 ರೂಪಾಯಿ ಸಂಪಾದನೆ ಮಾಡ್ತೀರಾ ಅಂದರೆ
ಒನ್ ಡೇ ಸಸ್ಪೆಂಡ್ ಆದ್ರೆ ಮತ್ತೆ ಬೇರೆ ಆ್ಯಪಲ್ಲಿ ಡ್ಯೂಟಿ ಮಾಡಬೇಕಾಗುತ್ತೆ. ಹಂಗಾಗಿ ಈಗ ಬೈಕ್ ಟ್ಯಾಕ್ಸಿಲು ಕ್ಯಾನ್ಸಲೇಷನ್ ಕಮ್ಮಿ ಮಾಡಿದ್ರಿಂದವ ಸುಮಾರು ಕಷ್ಟ ಆಗ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಸುಮಾರು ಜನ ಸಸ್ಪೆಂಡ್ ಆಗಿದೆ ಒನ್ ಡೇ. ಸುಮಾರು ಜನಕ್ಕೆ ಗೊತ್ತಿರಬೇಕು ಇದೆಲ್ಲ ಪ್ರಾಬ್ಲಮ್ಮು. ಇದಕ್ಕೆ ಮುಂಚೆ ಎಲ್ಲ ಗೊತ್ತಿರಿ ಯಾರು ಆಗ್ತಿರಲಿಲ್ಲ. ಎಷ್ಟು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ಸಸ್ಪೆಂಡ್ ಆಗ್ತಿರಲಿಲ್ಲ, ಒಂದು ಧೈರ್ಯ ಕ್ಯಾನ್ಸಲ್ ಮಾಡೋರು. ಹಂಗಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ಸುಮಾರು ಜನ ಕಸ್ಟಮರೇ ಮಾಡ್ಬಿಡ್ತಾರೆ. ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಈಗ ಒಂದೇ ಸಲ ಎಲ್ಲ ಅರ್ಜೆಂಟ್ ಹೋಗಬೇಕು, ರಾಪಿಡೋ, ಓಲಾ, ಊಬರ್ ಮೂರನ್ನೂ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಬೈಕ್ ಟ್ಯಾಕ್ಸಿನ. ಯಾರು ಬೇಗ ಬರ್ತಾರೆ ನಿಯರೆಸ್ಟ್ ಅದರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ, ಮಿಕ್ಕಿರೋ ಆರ್ಡರ್ ಹಂಗೆ ಬಿಟ್ಬಿಡ್ತಾರೆ ಆ್ಯಪಲ್ಲಿ. ಅವಾಗ ಏನಾಗುತ್ತೆ, ಇದು ಪ್ರಾಬ್ಲಮ್ ರೈಡರ್ಗೆ ಆಗೋದು. ರೈಡರ್ ಪಿಕಪ್ಗೆ ಕಾಲ್ ಮಾಡ್ತಾನೆ, ಅವ್ರ ಫೋನ್ ಎತ್ತಲ್ಲ, ಇಲ್ಲ ನಾವೆಲ್ಲೋ ಔಟ್ ಸೈಡ್ ಇದೀನಿ ಅಂತ ಹೇಳ್ತಾರೆ. ಅವಾಗ ಕ್ಯಾನ್ಸಲೇಷನ್ ಅವ್ರು ಮಾಡಲ್ಲ, ನೀವೇ ಮಾಡ್ಕೋಬೇಕಾಗುತ್ತೆ. ಇಂಥ ಟೈಮಲ್ಲೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇದು ಸುಮಾರು ಬೆಂಗಳೂರಲ್ಲಿ ಆಗ್ತಾನೆ ಇದೆ. ಕಸ್ಟಮರ್ ಕಡೆಯಿಂದ ಮಿಸ್ಟೇಕು ಜಾಸ್ತಿ ಇದೇ ಆಗೋದು. ಅವ್ರು ಅರ್ಜೆಂಟ್ ಹೋಗ್ಬೇಕು ಅನ್ನೋಕ್ಕೋಸ್ಕರ 2-3 ಆ್ಯಪಲ್ಲಿ ಬುಕ್ ಮಾಡಿಬಿಟ್ಟು ರೈಡರ್ಗಳಿಗೆ ಪ್ರಾಬ್ಲಮ್ ಮಾಡ್ತಾರೆ. ಪಾಪ ರೈಡರ್ ಪಿಕಪ್ಗೆ ಹೋಗಿರ್ತಾರೆ, ಯಾವುದೇ ಥರ ಅಮೌಂಟ್ ಬರಲ್ಲ. 1 ಕಿಲೋಮೀಟರ್ ಒಳಗಡೆ ಹೋದ್ರೆ ನಿಮಗೆ ರಾಪಿಡೋದಾಗಿರ್ಬೋದು ಯಾವುದ್ರಲ್ಲಿ ಪಿಕಪ್ ಅಮೌಂಟಿಗೆ ಏನೂ ಅಮೌಂಟ್ ಕೊಡಲ್ಲ. 1 ಕಿಲೋಮೀಟರ್ ಮೇಲೆ ಹೋದರೆ ಮಾತ್ರ 5 ರೂಪಾಯಿ 10 ರೂಪಾಯಿ ಈ ಥರ ಆ್ಯಡ್ ಆಗುತ್ತೆ. ಅದು ವೇಸ್ಟೇ. ಒಂದು 5 ರೂಪಾಯಿ 10 ರೂಪಾಯಿ ಏನು ಬರುತ್ತೆ? ಆ ಟ್ರಾಫಿಕಲ್ಲಿ 5 ನಿಮಿಷ 10 ನಿಮಿಷ ಹೋಗಿರ್ತೀವಿ, ಅಷ್ಟೊತ್ತಿಗೆ ಡ್ರಾಪೇ ಆಗಿಬಿಡುತ್ತೆ. ಹಂಗಾಗಿ ಈ ಥರ ಆಗೋದ್ರಿಂದ ಸುಮಾರು ಐಡಿಗಳು ಸಸ್ಪೆಂಡ್ ಆಗುತ್ತೆ. ಮೂಡ್ ಅಪ್ಸೆಟ್, ಡ್ಯೂಟಿ ಮಾಡೋಕ್ಕೆ ಬೆಳಿಗ್ಗೆ ಡ್ಯೂಟಿ ಆನ್ ಮಾಡಿರ್ತೀವಿ, ಈ ಥರ ಆದ್ಬಿಟ್ರೆ ಕೆಲಸ ಮಾಡೋಕ್ಕೆ ಬೇಜಾರು, ಇಡೀ ದಿನ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಮತ್ತು ಕ್ಯಾನ್ಸಲೇಷನ್ ಜಾಸ್ತಿ ಆದರೆ ಈ ಕಂಪ್ನಿಯವನು ಆರ್ಡರ್ ಕೊಡೋದು ನಿಮಗೆ. 1-2 ಬೆಳಿಗ್ಗೆ ಆರ್ಡರ್ ನಿಮ್ಮ ಕಡೆಯಿಂದ ಕ್ಯಾನ್ಸಲ್, ಇಲ್ಲ ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆದರೆ ತುಂಬ ಡೌನ್ ಮಾಡ್ತಾರೆ. ನಿಮ್ಮ ಪಕ್ಕದಲ್ಲೇ ಇದ್ರೂ ಆರ್ಡರ್ ಶೋ ಮಾಡಲ್ಲ. ಎಲ್ಲೋ ದೂರ ಇರೋ ರೈಡರ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಪಕ್ಕದಲ್ಲಿರೋ ರೈಡರ್. ಈ ಥರ ಸಮಸ್ಯೆ. ಅದಕ್ಕೋಸ್ಕರ ಆದಷ್ಟು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡಿಟ್ಟಿಗೆ ಇಮಿಡಿಯೇಟ್ ಕಸ್ಟಮರ್ಗೆ ಒಂದು ಕಾಲ್ ಮಾಡಿ ಕೇಳಿಬಿಡಿ, ಸರ್ ರೆಡಿ ಇದ್ದೀರಾ, ಲೊಕೇಶನ್ನ ವೆಯ್ಟ್ ಮಾಡ್ತಾ ಇದ್ದೀರಾ, ಬರ್ಬೋದಾ, ಒಂದು 2 ಮಿನಿಟ್ಸ್ ಆಗುತ್ತೆ, ಕನ್ಫರ್ಮೇಷನ್ ತಗೊಂಡು ಹೋದರೆ ನಿಮಗೂ ಬೆಸ್ಟ್ ಅಲ್ವಾ. ಸುಮ್ಮನೆ ಏನಾಗುತ್ತೆ, ಇವಾಗ ಬುಕ್ ಮಾಡ್ತಾರೆ, ಅವ್ರು ಇರಲ್ಲ ಅಂಥ ಟೈಮಲ್ಲಿ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಮಾಡಲ್ಲ, ಆಮೇಲೆ ಇವೆಲ್ಲ ಸಮಸ್ಯೆ ಆಗೋದಕ್ಕಿಂತ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡಿಟ್ಟಿಗೆ ನೀವು ಒಂದು ಕಾಲ್ ಮಾಡಿ ಕನ್ಫರ್ಮೇಷನ್ ತಗೊಂಡು ಹೋಗ್ಬೇಕು. ಯಾವ್ದಾರು ಆಗಿರ್ಬೋದು, ಪೋರ್ಟ್ರ್ ಆಗಲಿ, ರಾಪಿಡೋ ಆಗಲಿ, ಯಾವುದೇ ಒಂದು ಆ್ಯಪಲ್ಲಿ ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಯರೆಸ್ಟ್ ಇನ್ ಕೇಸ್ 100 ಮೀಟರ್ 200 ಮೀಟರ್ ಇದ್ದರೆ ಕಾಲ್ ಮಾಡೋ ನೆಸೆಸಿಟಿ ಇಲ್ಲ. 1 ಮಿನಿಟ್ ಒಳಗಡೆ ರೀಚ್ ಆಗಿಬಿಡ್ತೀರಾ. ಅಟ್ಲೀಸ್ಟ್ 1 ಕಿಲೋಮೀಟರ್ ಮೇಲೆ ಇದ್ದಾಗ ನೀವು ಒಂದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ನನ್ನ ಪ್ರಕಾರ. ಇದು ಒಂದು ಒಳ್ಳೆ ಸಜೆಷನ್ನು. ಸುಮಾರು ಜನಕ್ಕೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಏನೋ ಮಾಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ ಡೈರೆಕ್ಟು. ಲೊಕೇಶನ್ ರಾಂಗ್ ಇರುತ್ತೆ, ಇಲ್ಲ ಕಸ್ಟಮರ್ ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಮಾಡಿರ್ತಾರೆ, ಇಲ್ಲ ಇನ್ನೂ ಮೆಟೀರಿಯಲ್ ದೊಡ್ಡದಿರುತ್ತೆ, ಏನೋ ಒಂದು ಪ್ರಾಬ್ಲಮ್ಮು, ಮೆಟೀರಿಯಲ್ ರೆಡಿ ಆಗಿರಲ್ಲ. ಈ ಥರ ಆದಾಗ ಆರ್ಡರ್ಗಳು ಕ್ಯಾನ್ಸಲ್ ಆಗ್ತವೆ. ಪಿಕಪ್ಗೆ ಹೋಗಿ ಆರ್ಡರ್ ಕ್ಯಾನ್ಸಲ್ ಆದಾಗ ನಿಮ್ಮ ಐಡಿಗಳಿಗೆ ಪ್ರಾಬ್ಲಮ್ ಆಗೋದ್ರಿಂದ ಪಿಕಪ್ಗೆ ಹೋಗೋಕೆ ಮುಂಚೆನೇ ಕ್ಯಾನ್ಸಲ್ ಆದರೆ ಎಷ್ಟೋ ಬೆಸ್ಟು. ಪೋರ್ಟ್ರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಅವಾಗ ಯಾವುದೇ ಥರ ಟ್ರ್ಯಾಕ್ ಮಾಡ್ತಾರೆ. ಅವರು ಕೂಡ ನೀವು ಪಿಕಪ್ ಹೋಗಿರಲ್ಲ, ಅದಕ್ಕೆ ಮುಂಚೆನೇ ಆರ್ಡರ್ ಕ್ಯಾನ್ಸಲ್ ಆಗಿರುತ್ತಲ್ವ, ಅವರು ಕೂಡ ಏನು ಕೇರ್ಲೆಸ್ ಮಾಡ್ತಾರೆ, ಪರವಾಗಿಲ್ಲ ಬಿಡಿ, ಬೇರೆ ಏನೋ ಕಸ್ಟಮರ್ ಮಿಸ್ಟೇಕಿಂದ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಬಿಟ್ಬಿಡ್ತಾರೆ. ನೀವೆಲ್ಲ ಪಿಕಪ್ ಹೋಗಿ ಕ್ಯಾನ್ಸಲ್ ಆದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಐಡಿ ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆರ್ಡರ್ಸ್ ಕೂಡ ಹೋಗ್ತಾ ಕಾಲಕ್ರಮೇಣ ಕಮ್ಮಿ ಆಗ್ತವೆ ಹೊರತು ನಿಮ್ಮ ಐಡಿ ಒಳ್ಳೆ ಪರ್ಫಾರ್ಮೆನ್ಸ್ಗೂ ಹೋಗೋಕ್ಕಾಗಲ್ಲ. ರೇಟಿಂಗ್ಸ್ ಎಲ್ಲ ತುಂಬ ಡೌನ್ ಮಾಡ್ತಾನೆ. ಕ್ಯಾನ್ಸಲೇಷನ್ ಜಾಸ್ತಿ ಆದಂಗೆ ಆರ್ಡರ್ ಶೋ ಮಾಡೋದು ಕಮ್ಮಿ ಆಗುತ್ತೆ. ಈಗ ಸುಮಾರು ಜನಕ್ಕೆ ನೋಡಿರ್ತೀರ, ಪೋರ್ಟ್ರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ರೇಟಿಂಗ್ಸ್ ಯಾರಿಗೆ ಕಮ್ಮಿ ಇರುತ್ತೋ ಅವ್ರಿಗೆಲ್ಲ ಬರೀ ಏನು ಪೋರ್ಟ್ರಲ್ಲಿ 60 ರೂಪಾಯಿ 50 ರೂಪಾಯಿ 80 ರೂಪಾಯಿ ಇಷ್ಟೇ ಶೋ ಮಾಡ್ತಾನೆ. 400-500 ರೂಪಾಯಿ ಯಾರೋ ತೋರಿಸೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಒಳ್ಳೆ ರೇಟಿಂಗ್ಸ್ ಇರೋರಿಗೆ ಒಳ್ಳೆ ಲಾಗಿನ್ ಅವರ್ ಡೈಲಿ ಒಂದು 10 ಅವರ್ಸ್ ಲಾಗಿನ್ ಇಟ್ಕೊಂಡು ಡೈಲಿ ಒಂದು 1.5 ಸಾವಿರ ಅರ್ನಿಂಗ್ಸ್ ಮಾಡ್ಕೊಂಡು ಚೆನ್ನಾಗಿ ಫುಲ್ ಟೈಮ್ ಡ್ಯೂಟಿ ಮಾಡೋರಿಗೆ ಪೋರ್ಟ್ರಲ್ಲಿ 400-500 ರೂಪಾಯಿ ದೊಡ್ಡ ಆರ್ಡರ್ ಪಕ್ಕ ಶೋ ಮಾಡ್ತಾನೆ. ಅದೇ ನೀವೇನಾದ್ರು ಲೋಕಲ್ ಆರ್ಡರ್ ಬರೀ ದಿನಕ್ಕೆ 1-2 ಆರ್ಡರ್ ಮಾಡ್ಕೊಂಡು ಒಂದು 2 ಅವರ್ 3 ಅವರ್ ಲಾಗಿನ್ ಇಟ್ಕೊಂಡಿರೋರಿಗೆ ನಿಮಗೆ ಲಾಂಗ್ ಆರ್ಡರ್ ಯಾವುದೇ ಕಾರಣಕ್ಕೂ ಶೋ ಆಗಲ್ಲ. ಇನ್ ಕೇಸ್ ಶೋ ಆದ್ರೂ ನಿಮಗೆ ಕೊಡಲ್ಲ, ಅವನು ಬೇರೆಯವ್ರಿಗೆ ಕೊಟ್ಬಿಡ್ತಾನೆ, ತೋರಿಸ್ತಾನೆ ನಿಮಗೆ, ಬೇರೆಯವ್ರಿಗೆ ಕೊಡ್ತಾನೆ. ಇದು ಪೋರ್ಟ್ರಲ್ಲಿ ಪಕ್ಕ ಇದು ಸುಮಾರು ಜನಕ್ಕೆ ಆಗ್ತಾ ಇದೆ. ಹಂಗಾಗಿ ಪೋರ್ಟ್ರ್ ಒಂದೇ ಮಾಡ್ತೀರ ಅಂದರೆ ಸ್ವಲ್ಪ ಲಾಗಿನ್ ಅವರ್ ಜಾಸ್ತಿ ಇಟ್ಕೊಳ್ಳಿ. ಫರ್ ಡೇಗೆ ಒಂದು 7-8 ಆರ್ಡರ್ ಆದರೂ ಕಂಪ್ಲೀಟ್ ಮಾಡಬೇಕು. ಒಂದು 10 ಅವರ್ ಲಾಗಿನ್ ಇಟ್ಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಪೋರ್ಟ್ರಲ್ಲಿ ಮಾಡ್ತಿದ್ದಾರೆ ಇವಾಗಲೂ ಪ್ರೆಸೆಂಟು. ಬಟ್ ಔಟ್ ಆಫ್ ಝೋನ್ ಹೋದರೆ ಆರ್ಡರ್ಗೆ ಬರಲ್ಲ, ಕಷ್ಟ ಇದೆ. ದೊಡ್ಡ ಆರ್ಡರ್ಗಳು ಸಿಟಿ ಹೊರಗಡೆ ಅಂತ ಯಾರು ಹೋಗ್ಬೇಡಿ, ಸಿಟಿ ಒಳಗಡೆನೇ ಡ್ಯೂಟಿ ಮಾಡ್ಕೊಳ್ಳಿ, ಎಷ್ಟು ವರ್ಕೌಟ್ ಆಗುತ್ತೆ. ಇನ್ನು ರಾಪಿಡೋ ಅಂತಲೂ ಇವಾಗ ಸುಮಾರು ಅಮೌಂಟ್ ಕಮ್ಮಿನೇ ಮುಂಚೆಗಿಂತ. ಇವಾಗ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು ಎಲ್ಲರಿಗೂ, ಲಾಂಗ್ ಆರ್ಡ್ರಿಗೆ ಅಮೌಂಟ್ ತುಂಬ ಕಮ್ಮಿ. ಎಷ್ಟು ಲಾಂಗ್ ಹೋಗ್ತೀವೋ ಅಷ್ಟು 7 ರೂಪಾಯಿ 8 ರೂಪಾಯಿ ಕೊಡ್ತಾನೆ. ಅತ್ತಿಷ್ಟು ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ 20 ರೂಪಾಯಿ ಕಿಲೋಮೀಟರ್ವರೆಗೂ ಬಿದ್ದುಬಿಡುತ್ತೆ ನಿಮಗೆ. ಹಂಗಾಗಿ ಆದಷ್ಟು ಲೋಕಲ್ ಮಾಡ್ಕೊಳ್ಳಿ. ಲೋಕಲ್ ಬಂದಿಲ್ಲ ಅಂದಾಗ ಸಿಟಿಗೆ ಎಂಟ್ರಿ ಆಗಿ ಸಿಟಿ ಒಳಗಡೆ ಮಾಡ್ಕೊಳ್ಳಿ. ಇವಾಗ ಸಿಕ್ಕಾಬಟ್ಟೆ ಆರ್ಡರ್ಸ್ ಕಮ್ಮಿ ಇದೆ, ಯಾಕೆಂದರೆ ಮಳೆ ಇಲ್ಲ. ಇವತ್ತೇನೋ ನೋಡಬೇಕು, ಸ್ವಲ್ಪ ಮಳೆ ಹಿಡ್ಕೊಂಡಿದೆ, ಸೈಕ್ಲೋನ್ ಥರ. ಆರ್ಡರ್ ಏನಾದ್ರು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆದರೂ ಆಗ್ಬೋದು. ಮಳೆ ಬಂದರೆ ಏನಕ್ಕೆ ಆರ್ಡರ್ ಡಿಮ್ಯಾಂಡ್ ಆಗುತ್ತೆ ಅಂದರೆ ಕಸ್ಟಮರ್ಸ್ ಹೊರಗಡೆ ಬರಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ಆರ್ಡರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮಳೆ ಇಲ್ಲ ಅಂದರೆ ಎಲ್ಲ ಕಸ್ಟಮರೇ ಬಂದು ಔಟ್ಸೈಡ್ ಪರ್ಚೇಸಿಂಗ್ ಅದು ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಬೆಳಗ್ಗಿಂದನೂ ಸ್ವಲ್ಪ ಸೈಕ್ಲೋನ್ ಥರ ಹಿಡ್ಕೊಂಡಿದೆ ಬೆಂಗಳೂರಲ್ಲಿ. ಇವತ್ತೇನಾದ್ರು ಸ್ವಲ್ಪ ಆರ್ಡರ್ಸ್ ಚೆನ್ನಾಗಿ ಬರ್ಬೋದು ನಮ್ಮ ಅನಿಸಿಕೆ. ಯಾರ್ಯಾರು ಡ್ಯೂಟಿ ಮಾಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇವತ್ತು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಆರ್ಡರ್ಸ್ ಹೇಗಿದೆ ಅಂತವ. ಏನಾದ್ರು ಚೆನ್ನಾಗಿ ಇನ್ ಕೇಸ್ ಪಿಕಪ್ ಆರ್ ನಾವು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀವಿ. ಮಳೆ ಬರ್ದಿದ್ದರಿಂದ ಆರ್ಡರ್ ಸ್ವಲ್ಪ ಪಿಕಪ್ ಆಗಿದೆ, ಚೆನ್ನಾಗಿ ಡ್ಯೂಟಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.